ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಶ್ರೀ ಜಚ್ಚಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಂಪರ್ಕ ಇಲಾಖೆ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಪ್ರಸ್ತುತ ವಿದ್ಯಮಾನಗಳ ಕುರಿತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸರಿಪಡಿಸಿ ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯುವಲ್ಲಿ ಹಾಗೂ ವ್ಯವಸ್ಥೆಯನ್ನು ಎಚ್ಚರಿಸುವಲ್ಲಿ ಪತ್ರಿಕೆಗಳು ಸೇರಿದಂತೆ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯರಾಮ್ ಅವರು ಮಾತನಾಡುತ್ತಾ, ಸ್ವಾತಂತ್ರ್ಯ ಪೂರ್ವದ ಪತ್ರಿಕೋದ್ಯಮದ ದಿಕ್ಕು ದೆಸೆ ಮತ್ತು ಆಶಯಗಳೇ ಬೇರೆ. ತಂತ್ರಜ್ಞಾನ ಉತ್ತುಂಗದ ಇಂದಿನ ಮಾಧ್ಯಮಗಳ ಕಾರ್ಯಶೈಲಿ ಮತ್ತು ದಾರಿಯೇ ಬೇರೆಯಾಗಿದೆ. ಸಂವಿಧಾನ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನೀಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಆಗಿದೆ. ಪತ್ರಕರ್ತ ವೃತ್ತಿ ಎಂಬುದು ಶ್ರೇಷ್ಠ ವೃತ್ತಿ, ಅದೊಂದು ಸಾಮಾಜಿಕ ಜವಾಬ್ದಾರಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಧ್ಯಮಗಳು ಮತ್ತು ಪ್ರಸ್ತುತ ವಿದ್ಯಮಾನಗಳು ವಿಷಯದ ಕುರಿತು ಉಪನ್ಯಾಸಕ N. ಚಂದ್ರಶೇಖರ್ ವಿಷಯವನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಅಧಿಕಾರಿ ಡಾಕ್ಟರ್ ಶಿವಜ್ಯೋತಿ, ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ M. ಜುಂಜಣ್ಣ, M. ಮಂಜುನಾಥ್, ಪ್ರಾಂಶುಪಾಲ ಡಾಕ್ಟರ್ ಶ್ರೀ ಶಿವಶಂಕರ್, ಅಧೀಕ್ಷಕ KK ರಾಜು, ಸಿದ್ದರಾಮಯ್ಯ ಹಾಗೂ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಗು ಜೊತೆ ಸುದ್ದಿ ಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಿಮ್ಮ ಹೆಸರಿನ ಅಡಿಯಲ್ಲಿ ಅದು ವರದಿಗಳಾಗಬೇಕಲ್ಲ, ಅಂಥ ಸಂದರ್ಭಗಳಲ್ಲಿ ನೀವು ಸತತವಾದ ಅಧ್ಯಯನವನ್ನು ಮಾಡಿಕೊಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಯಾವುದೇ ಒಂದು ವರದಿಯನ್ನು ನಾವು ಮಾಡಬೇಕಾದ್ರೆ ಕಪೋಲ ಕಲ್ಪಿತವಾಗಿ ನಾವು ಮಾಡಬಾರ್ದು, ಗೊತ್ತೈತಲ್ಲ. ಇನ್ನೊಬ್ಬರಿಗೆ ತೇಜೋವಧಿ ಆಗೋ ರೀತಿಯಲ್ಲಿ ನಾವು ಮಾಡಬಾರದು, ಗೊತ್ತೈತಲ್ಲ. ಯಾವುದೇ ಒಂದು ವರದಿಗಳು ಹೇಗಿರಬೇಕು ಅಂದರೆ ವಸ್ತುನಿಷ್ಠವಾಗಿ ಇರಬೇಕು. ಆ ವರದಿ ತಗೊಂಡು ಮತ್ತೆ ಅದನ್ನು ಎಲ್ಲಿ ಕ್ರಾಸ್ ಚೆಕ್ ಮಾಡಿದರೂ ಕೂಡ ಅದು ವಾಸ್ತವಕ್ಕೆ ಹತ್ತಿರವಾಗಿ ಇರಬೇಕು. ಈ ರೀತಿಯ ವರದಿಗಳನ್ನು ನೀವು ತಯಾರು ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ಪರಿಶ್ರಮ ಅಂತಕ್ಕಂಥದ್ದು ತುಂಬ ಇದೆ. ಹಾಗಾಗಿ ಸತತ ಅಧ್ಯಯನಶೀಲರಾಗಿ ವಸ್ತುನಿಷ್ಠ ವರದಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಲಭಿಸಿದ ವಿಪುಲವಾದ ಅವಕಾಶಗಳು ಮತ್ತಾರಿಗೂ ಇಲ್ಲ. ನೀವು ಎಲ್ಲಿ ಬೇಕಿದ್ರು ಯಾರನ್ನು ಬೇಕಿದ್ರು ಹೋಗಿ ಭೇಟಿ ಮಾಡ್ಬೋದು, ಯಾವ ವಿಷಯ ಬೇಕಾದರೂ ಯಾರನ್ನು ಬೇಕಿದ್ರು ನೀವು ಕೇಳ್ಬೋದು. ನಿಮ್ಗೆ ಯಾವುದೇ ಅಡ್ಡಿ ಆತಂಕಗಳೇ ಆಗಲಿ ನಿರ್ಬಂಧಗಳು ಇರೋದಿಲ್ಲ. ಅಂತ ಒಂದು ಕ್ಷೇತ್ರ ಅಂದರೆ ಅದು ಯಾವುದಾದ್ರು ಇದ್ರೆ ಅದು ಪತ್ರಿಕಾ ಕ್ಷೇತ್ರ ಅಂತ ಹೇಳೋದು. ಹಾಗಾಗಿ ಇಂಥ ಒಂದು ಪತ್ರಿಕೆಗಳನ್ನು ರೂಪಿಸುವಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ, ಬಾಲ್ಯದಿಂದಲೂ ಕೂಡ ಅನೇಕ ಪತ್ರಿಕೆಗಳು, ಅವತ್ತು ಉಟ್ಕೊಂಡಂಥ ಪತ್ರಿಕೆಗಳು ಇವತ್ತು ಕೂಡ ಪತ್ರಿಕೆಗಳು ಇದ್ದಾವೆ, ನಡೀತಾ ಇದ್ದಾವೆ. ಅವೆಲ್ಲ ಯಾಕೆ ಇನ್ನೂ ಉಳ್ಕೊಂಡಿದ್ದಾವೆ? ಅವು ತಮ್ಮ ಒಂದು ಧ್ಯೇಯ ಏನಿದೆ, ನಿಷ್ಠೆ ಏನಿದೆ, ಅದೆಲ್ಲದನ್ನು ಕೂಡ ಇವತ್ತು ಕೂಡ ಕಾಪಾಡಿಕೊಂಡು ಬಂದಿದ್ದಾವೆ. ಇವತ್ತು ಆ ಎಲ್ಲದರ ಜೊತೆಗೆ ನಮ್ಮ ಲೋಕಲ್ ಪೇಪರ್ಸ್ ಬಂದಿದೆ, ಇವತ್ತು ಯೂಟ್ಯೂಬ್ಸ್ ಬಂದಿದೆ, ಬೇರೆ ಬೇರೆ ಚಾನಲ್ಸ್ಗಳೆಲ್ಲ ಬಂದಿದ್ದಾವೆ. ಇವರೆಲ್ಲರೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ಅದಕ್ಕೆ ಯಾರು ಬೇಕೋ? ನೀವು ಬೇಕು, ಗೊತ್ತಾಯ್ತಲ್ಲ. ಹಾಗಾಗಿ ಇಷ್ಟು ಇನ್ನೂ ಇದೆ ಮಾತಾಡೋಂಥದ್ದು. ಆದರೂ ಕೂಡ ಹೆಚ್ಚು ವಿಷಯವನ್ನು ನಾವು ಮಾತಾಡಿದರೆ ಸಂವಾದದಲ್ಲಿ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಏನೆಲ್ಲ ಪ್ರಸ್ತುತ ವಿದ್ಯಮಾನಗಳಿದ್ದಾವೆ